ಎಲ್ಲರಿಗೂ ನಮಸ್ಕಾರ. ಈ ವಿದ್ಯಾಲೋಕದ ಶೈಕ್ಷಣಿಕ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇಂದು ಕಲಿಸುತ್ತಿರುವಂತಹ ವಿಷಯ ವಿಜ್ಞಾನ, ತರಗತಿ 6, ಅಧ್ಯಾಯ ಪರಿಸರ ಮಾಲಿನ್ಯ ಮತ್ತು ನಾನು ನಿಮ್ಮ ಶಿಕ್ಷಕಿ ವಾಣಿ ನಾಯ್ಕ್. ಮಕ್ಕಳೇ, ಇವತ್ತು ತುಂಬಾ ಮುಖ್ಯವಾದಂತಹ ಒಂದು ಪಾಠನ ಕಲಿತಾ ಇದ್ದೇವೆ ನಾವು. ಯಾವುದದು? ಪರಿಸರ ಮಾಲಿನ್ಯ. ಹಾಗಾದ್ರೆ ಪರಿಸರ ಮಾಲಿನ್ಯದಲ್ಲಿ ನಾವು ಏನೇನೆಲ್ಲ ಕಲಿತಾ ಇದ್ದೇವೆ ನೋಡೋಣ ಬನ್ನಿ. ಮೊದಲನೇದಾಗಿ ನೀರಿನ ಉಪಯೋಗ, ನೀರಿನ ಮೂಲಗಳು ಹಾಗೂ ಜಲಚಕ್ರ, ಅಧಿಕ ಮಳೆಯಿಂದಾಗುವ ಪರಿಣಾಮಗಳು ಹಾಗೂ ದೀರ್ಘಕಾಲದವರೆಗೆ ಮಳೆ ಆಗದಿದ್ರೆ ಉಂಟಾಗುವ ಹಾನಿಗಳು ಮತ್ತು ನೀರಿನ ಸಂರಕ್ಷಣೆಯ ಬಗ್ಗೆ ಇವತ್ತು ನಾವು ಕಲಿತಾ ಇದ್ದೇವೆ. ಅದ್ರ ಜೊತೆಗೆ ಗಾಳಿಯ ಘಟಕಗಳು ಮತ್ತು ಪವನಯಂತ್ರದ ಬಗ್ಗೆ ತಿಳ್ಕೊತಾ ಇದ್ದೇವೆ. ಆಯ್ತಾ? ಇನ್ನ ಒಳಬರುವ ಮತ್ತು ಹೊರ ಹೋಗುವ ಕಸದ ನಿರ್ವಹಣೆ ಮತ್ತು ಪ್ಲಾಸ್ಟಿಕ್ ನ ಕಡಿಮೆ ಬಳಕೆಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನ ಕಲಿತಾ ಇದ್ದೇವೆ. ತಿಳಿತಾ? ಹಾಗಾದ್ರೆ ಮೊದಲನೇದಾಗಿ ನೀರಿನಿಂದ ಪ್ರಾರಂಭ ಮಾಡೋಣ. ನೀರು ಅಂದ ತಕ್ಷಣ ಏನ್ ನೆನಪಾಗತ್ತೆ ಎಲ್ರಿಗೂ? ನಾವು ಬದುಕಿರ್ಲಿಕ್ಕೆ ಗಾಳಿ ಹೇಗೆ ಮುಖ್ಯನೋ ನೀರು ಅಷ್ಟೇ ಮುಖ್ಯ, ಹೌದಲ್ವಾ? ನೀರಿನ ಉಪಯೋಗಗಳೇನು, ನೀರಿಂದ ನಾವೇನೇನೆಲ್ಲ ಕೆಲಸ ಮಾಡ್ಬೋದು, ನೀರು ಏನಕ್ಕೆ ನಮ್ಗೆ ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಮ್ಗೆ ನೀರು ಕುಡಿಲಿಕ್ಕೆ ಬೇಕು. ನೀರು ಕುಡಿಲಿಲ್ಲ ಅಂದ್ರೆ ಏನಾಗತ್ತೆ? ನಿಮ್ಗೆ ಕೆಲವೊಂದ್ಸಲ ಆರಾಮಿಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿರ್ಬೋದು ನೀರು ಜಾಸ್ತಿ ಕುಡೀರಿ ಅಂತ ಹೇಳಿ. ಏನಕ್ಕೆ ನೀರು ಜಾಸ್ತಿ ಕುಡೀರಿ ಅಂತ ಹೇಳೋದು? ನೀರು ಕುಡಿದ್ರೆ ಆರೋಗ್ಯವಾಗಿ ಇರ್ತೇವೆ ಅಲ್ವಾ? ನಮ್ಮ ದೇಹದಲ್ಲಿ ನೀರಿನ ಅಂಶ ಸರಿಯಾಗಿದ್ರೆ ನಾವು ಆರೋಗ್ಯವಾಗಿ ಇರ್ತೇವೆ. ಆದ್ರಿಂದ ನೀರು ನಮ್ಗೆ ಕುಡಿಲಿಕ್ಕೆ ಬೇಕು. ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ನೀರು ಬೇಕು. ಇನ್ನು ಹಲ್ಲುಜ್ತೀರಾ? ಹಲ್ಲುಜ್ಜಿದ್ಮೇಲೆ ಬಾಯಿ ತೊಳಿಲಿಕ್ಕೆ ನಿಮ್ಗೆ ನೀರು ಬೇಕು. ಅದರ ನಂತರ ಸ್ನಾನ ಮಾಡ್ಲಿಕ್ಕೆ ಅದಕ್ಕೂ ನೀರು ಬೇಕು. ಅದ್ರ ಜೊತೆಗೆ ಪಾತ್ರೆ ತೊಳಿಲಿಕ್ಕೆ ಅದಕ್ಕೂ ನೀರು ಬೇಕು. ಪಾತ್ರೆ ತೊಳಿಲಿಕ್ಕೆ ನೀರಿಲ್ಲ ಅಂದ್ರೆ ಪಾತ್ರೆಗಳು ಹಾಗೆ ಉಳಿತವೆ ಅಲ್ಲ? ಆಮೇಲೆ ಅದ್ರಲ್ಲಿ ಹುಳ ಆಗತ್ತೆ, ವಾಸನೆ ಬರುತ್ತೆ, ಹೌದಲ್ವಾ? ಅದರಿಂದ ಮತ್ತೆ ನಮ್ಮ ದೇಹಕ್ಕೆ ತೊಂದರೆ ಅಲ್ವಾ? ರೋಗಗಳು ಬರ್ತವೆ. ಅದರ ನಂತರ ಬಟ್ಟೆ ಒಗಿಲಿಕ್ಕೆ, ಹೌದಲ್ವಾ? ಬಟ್ಟೆ ಒಗಿದೇ ಇದ್ರೆ ಏನಾಗತ್ತೆ? ಬಟ್ಟೆ ಗಲೀಜಾಗತ್ತೆ. ಆ ಗಲೀಜಿರುವಂತ ಬಟ್ಟೆ ನಾವು ಹಾಕೊಂಡ್ರೆ ಏನಾಗತ್ತೆ? ನಮ್ಮ ಆರೋಗ್ಯ ಕೆಡತ್ತೆ ಅಲ್ವಾ? ಇನ್ನು ಶೌಚಕ್ಕಾಗಿ ದಿನನಿತ್ಯ ಶೌಚಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನಾಗತ್ತೆ? ಬೇಡದೇ ಇರುವಂತ ವಸ್ತುಗಳು ನಮ್ಮ ದೇಹದಲ್ಲಿ ಉಳ್ಕೊಬಿಡುತ್ತೆ. ಇದರಿಂದನೂ ನಮ್ಮ ಆರೋಗ್ಯ ಕೆಡುತ್ತೆ ಅಲ್ವಾ? ಇನ್ನು ನೆಲ ಒರೆಸ್ಲಿಕ್ಕೆ ದಿನ ನೆಲ ಒರೆಸ್ತಾ ಇರಬೇಕು, ಇಲ್ಲಾಂದ್ರೆ ಕೀಟಗಳು ಜಾಸ್ತಿ ಆಗತ್ತೆ ಮನೆಯಲ್ಲಿ, ಹೌದಲ್ವಾ? ಇನ್ನು ಅಡಿಗೆ ಮಾಡ್ಲಿಕ್ಕಂತೂ ಮುಖ್ಯವಾಗಿ ನೀರು ಬೇಕೇ ಬೇಕು, ಹೌದಲ್ವಾ? ಇನ್ನ ಸಸ್ಯಗಳಿಗೆ ತಮ್ಮ ಆಹಾರ ತಯಾರಿಸ್ಕೊಳ್ಳಿಕ್ಕೆ, ಸಸ್ಯಗಳು ಬದುಕಿರಬೇಕು ಅಂದ್ರೆ ಅದಕ್ಕೂ ನೀರು ಬೇಕು. ಹಾಗಾದ್ರೆ ನೀರು ನಮ್ಮ ಆರೋಗ್ಯಕ್ಕೆ ತುಂಬಾ ಅವಶ್ಯಕ ಹಾಗೂ ಸಸ್ಯಗಳಿಗೂ ಇದು ತುಂಬಾ ಅವಶ್ಯಕ ಅಂತ ಹೇಳಿ ನಾವು ಹೇಳ್ಬಹುದು ಅಲ್ವಾ? ಈ ರೀತಿ ನೋಡಿ, ಸಸ್ಯಗಳಿಗೂ ನಾವು ದಿನ ನೀರು ಹಾಕ್ತೇವೆ ಅಲ್ವಾ? ಇನ್ನು ನೀರಿನ ಮೂಲಗಳು ಯಾವುದು? ಹಾಗಾದ್ರೆ ನೀರು ನಮ್ಗೆ ಯಾವ ರೀತಿನಲ್ಲಿ ಸಿಗ್ತಾ ಇದೆ? ಯಾರಾದ್ರೂ ಹೇಳ್ಬೋದಾ ನೀರಿನ ಮೂಲಗಳು ಯಾವುದು ಅಂತ ಹೇಳಿ? ಸರಿಯಾಗಿದೆ. ಮೊದಲನೇದಾಗಿ ನೀರಿನ ಮೂಲ ಯಾವುದು? ಕೊಳದಿಂದ ನಾವು ನೀರನ್ನ ಪಡ್ಕೋಬಹುದು. ಇಲ್ಲಿ ಎಮ್ಮೆಗಳಿಗೆ, ಹಸುಗಳಿಗೆ, ಅವುಗಳಿಗೂ ನೀರು ಸಿಗತ್ತೆ ಅಲ್ವಾ ಕೊಳದಲ್ಲಿ, ಹೌದಲ್ವಾ? ಇನ್ನ ಕೆರೆಯಿಂದನೂ ನಮ್ಗೆ ನೀರು ಸಿಗತ್ತೆ. ನದಿಯಿಂದನೂ ನಮ್ಗೆ ನೀರು ಸಿಗತ್ತೆ. ಬಾವಿಯಿಂದನೂ ನೀರು ಸಿಗತ್ತೆ. ಸಾಗರ, ಇದರಿಂದನೂ ನೀರು ಸಿಗತ್ತೆ ಅಲ್ವಾ? ಹಾಗಾದ್ರೆ ಇವು ನಮ್ಮ ಮುಖ್ಯವಾದ ನೀರಿನ ಮೂಲಗಳು ಅಂತ ಹೇಳಿ ನಾವು ಹೇಳ್ಬೋದಾ? ಹೌದಲ್ವಾ? ಹೀಗೆ ಅಲ್ವಾ ನಮ್ಗೆ ನೀರು ಸಿಗೋದು? ಹಾಗಾದ್ರೆ ಜಲಚಕ್ರ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಆವಿಕರಣ ಮತ್ತು ಬಾಷ್ಪೀಕರಣದ ಮೂಲಕ ನೀರು ವಾತಾವರಣವನ್ನ ಪ್ರವೇಶಿಸುತ್ತದೆ. ಇಲ್ಲಿ ನೀವು ಚಿತ್ರ ನೋಡ್ತಾ ಇರ್ಬೋದು, ಇದು ಜಲಚಕ್ರದ ಚಿತ್ರ. ಇಲ್ಲಿ ನಿಮ್ಗೆ ಸಣ್ಣ ಒಂದು ಕೆರೆ ತರ ಅಥವಾ ಕೊಳದ ತರ ಕಾಣಿಸ್ತಾ ಇದೆ ಅಲ್ವಾ? ಹೌದಾ? ಇವಾಗ ಏನಾಗುತ್ತೆ? ಬಿಸಿಲಿನ ಕಾಲದಲ್ಲಿ, ಹೌದಾ, ಬಿಸಿಲಿದ್ದಾಗ ಏನಾಗುತ್ತೆ? ಆ ಸಮುದ್ರದ ನೀರು, ಕೊಳದ ನೀರು ಏನಿದೆ ಅದು ಬಿಸಿಯಾಗ್ಬಿಟ್ಟು ಆವಿ ರೂಪಕ್ಕೆ ತಿರುಗತ್ತೆ. ಇವಾಗ ನೀವು ಮನೆಯಲ್ಲಿ ನೀರೇನಾದ್ರೂ ಕಾಯಿಸ್ಲಿಕ್ಕೆ ಇಟ್ರೆ ಏನ್ ಮಾಡ್ತೀರಾ? ತುಂಬಾ ಹೊತ್ತು ಕಾದ ನಂತರ ಅದು ನೀರಾವಿಯಾಗಿ ಮೇಲೆ ಹೋಗುತ್ತೆ, ಹೌದಲ್ವಾ? ಈ ರೀತಿ ನೀರೇನಾಗುತ್ತೆ?
ಆವಿಕರಣ ಮತ್ತು ಬಾಷ್ಪೀಕರಣದ ಮೂಲಕ ವಾತಾವರಣಕ್ಕೆ ಪ್ರವೇಶ ಮಾಡುತ್ತೆ. ತಿಳಿತಾ? ಇನ್ನು ಸಾಂದ್ರೀಕರಣ ಪ್ರಕ್ರಿಯೆಯು ನೀರನ್ನು ಮತ್ತೆ ಭೂ ಮೇಲ್ಮೈಗೆ ತರಲು ಸಹಕರಿಸುತ್ತದೆ. ಈ ಸಾಂದ್ರೀಕರಣ ಪ್ರಕ್ರಿಯೆ ಏನಿದೆ ಅಲ್ವಾ, ಅದು ವಾತಾವರಣದಲ್ಲಿ ಸೇರಿರುವಂತಹ ನೀರೇನಿದೆ ಅದು ಮತ್ತೆ ಭೂಮಿಗೆ ಬರೋ ರೀತಿ ಸಹಾಯ ಮಾಡುತ್ತೆ ನಮ್ಗೆ. ಏನಿದು? ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ಭೂ ಮೇಲ್ಮೈನಿಂದ ಮೇಲೆ ಹೋದಂತೆ ನೀರಾವಿಯು ತಣ್ಣಗಾಗತ್ತೆ. ಇಲ್ಲಿ ಹೇಳ್ದೆ ಅಲ್ವಾ, ಭೂ ಮೇಲ್ಮೈಯಿಂದ ನೀರು ಮೇಲೆ ಹೋಗ್ತಿದ್ದಂಗೆ ಏನಾಗತ್ತೆ? ತಣ್ಣಗಾಗತ್ತೆ. ತಣ್ಣಗಾಗ್ಬಿಟ್ಟು ಅದು ಸಾಕಷ್ಟು ಎತ್ತರ ತಲುಪಿದ ಮೇಲೆ ಗಾಳಿಯು ತಣ್ಣಗಾಗಿ ಅದರಲ್ಲಿರುವ ನೀರಾವಿಯು ಸಾಂದ್ರೀಕೃತವಾಗಿ ಕಿರು ಹನಿಗಳೆಂದು ಕರೆಯಲಾಗುವ ಸಣ್ಣ ಸಣ್ಣ ನೀರ ಹನಿಗಳಾಗುತ್ತವೆ. ಭೂ ಮೇಲ್ಮೆಯಿಂದ ನೀರು ಮೇಲ್ ಹೋಗ್ತಿದ್ದಂಗೆ ಒಂದು ಎತ್ತರ ತಲುಪುತ್ತೆ ಅಲ್ವಾ, ಅಲ್ಲಿ ಹೋದ್ಮೇಲೆ ಗಾಳಿ ತಣ್ಣಗಾಗತ್ತೆ. ಇವಾಗ ಮೇಲ್ ಹೋಗ್ತಿದ್ದಂಗೆ ಗಾಳಿ ತಣ್ಣಗಿರತ್ತೆ ಅಲ್ವಾ, ಗಾಳಿ ತಣ್ಣಗಾಗಿ ಅದರಲ್ಲಿರುವ ನೀರಾವಿ ಏನಿದೆ ಅದು ಸಾಂದ್ರೀಕೃತವಾಗತ್ತೆ. ಸಾಂದ್ರೀಕೃತವಾಗ್ಬಿಟ್ಟು ಸಣ್ಣ ಸಣ್ಣ ಹನಿಗಳು, ಕಿರು ಹನಿಗಳಾಗುತ್ತೆ. ತಿಳಿತಾ? ಇದನ್ನ ಸಣ್ಣ ಸಣ್ಣ ನೀರ ಹನಿಗಳು ಅಂತ ಹೇಳಿ ಕರೀತಾರೆ. ಆಯ್ತಾ? ಈ ಸಣ್ಣ ಸಣ್ಣ ನೀರ ಹನಿಗಳು ಏನಾಗುತ್ತೆ? ಈ ಕಿರು ಹನಿಗಳೆಲ್ಲ ಗಾಳಿಯಲ್ಲಿ ತೇಲುತ್ತಾ ನಮಗೆ ಮೋಡಗಳಂತೆ ಕಾಣುತ್ತೆ. ಈ ಎಲ್ಲಾ ನೀರಾವಿ ಎಲ್ಲ ಒಂದ್ ಕಡೆ ಸಾಂದ್ರೀಕೃತವಾಗ್ಬಿಟ್ಟು ಮೋಡ ಆಗಿ ನಮ್ಗೆ ಕಾಣುತ್ತೆ. ಮೋಡ ಅಂದ್ರೆ ಏನು? ಸಾಂದ್ರೀಕೃತವಾದಂತಹ ನೀರಾವಿ, ಕಿರುಹನಿಗಳು. ಆಯ್ತಾ? ಕಿರುಹನಿಯ ಗುಚ್ಛ ಅಂತ ಹೇಳಿ ಹೇಳ್ಬೋದು. ಹಲವಾರು ಕಿರುಹನಿಗಳು ಒಟ್ಟಾಗಿ ಸೇರಿ ದೊಡ್ಡ ಗಾತ್ರದ ನೀರ ಹನಿಗಳಾಗುತ್ತವೆ. ಆಯ್ತಾ? ಎಲ್ಲಾ ಕಿರುಹನಿಗಳು ಏನಿದೆ ಅಲ್ವಾ ನಮ್ಮ ಭೂ ಮೇಲ್ಮೈಯಿಂದ ಮೇಲೆ ಹೋದಂತವು, ಅವೆಲ್ಲ ಒಟ್ಟಿಗೆ ಸೇರುತ್ತೆ. ಒಟ್ಟಿಗೆ ಸೇರ್ಬಿಟ್ಟು ದೊಡ್ಡ ಗಾತ್ರದ ನೀರ ಹನಿ ಆಗತ್ತೆ. ಅದೇ ಮೋಡ. ಕೆಲವು ನೀರ ಹನಿಗಳು ತುಂಬಾ ಭಾರವಾಗಿ ಕೆಳಕ್ಕೆ ಬೀಳಲಾರಂಭಿಸುತ್ತದೆ. ಹೀಗೆ ಕೆಳಗೆ ಬೀಳುತ್ತಿರುವ ನೀರಿನ ಹನಿಗಳನ್ನೇ ನಾವು ಮಳೆ ಅಂತ ಹೇಳಿ ಕರಿಬಹುದು. ತಿಳಿತಾ? ಏನು ನೀರ ಹನಿ ಮೇಲ್ ಹೋಗುತ್ತೆ ಅದು ಮೋಡ. ಆಮೇಲೆ ನಾವ್ ಹೇಳ್ತೀವಲ್ವಾ, ಮೋಡ ಆಯ್ತು, ಮಳೆ ಬರ್ಬೋದು ಇವತ್ತು ಅಂತ ಹೇಳಿ. ಅಂದ್ರೆ ಏನು? ನಮ್ಗೆ ಮೋಡ ಭಾರವಾಗಿದೆ, ಭಾರ ಆಗ್ಬಿಟ್ಟು ಅದು ಕೆಳಕ್ಕೆ ಬೀಳಲಾರಂಭಿಸುತ್ತೆ. ಹೀಗೆ ಕೆಳಗೆ ಬೀಳುತ್ತಿರಂತಹ ನೀರ ಹನಿ ಏನಿದೆ ಅದೇ ಮಳೆ. ತಿಳಿತಾ? ಇವಾಗ ಮಳೆ ಹೇಗ್ ಬೀಳತ್ತೆ ಅನ್ನೋದು ಗೊತ್ತಾಯ್ತಾ? ಇನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಇದು ಆಲಿಕಲ್ಲು ಅಥವಾ ಹಿಮವಾಗಿಯೂ ಬೀಳಬಹುದು. ತಿಳಿತಾ? ನಿಮ್ಗೆ ಗೊತ್ತಿರ್ಬೋದಲ್ಲ, ಆಲಿಕಲ್ಲು ಬಿದ್ದಿದೆ ಇವತ್ತು ಮಳೆನಲ್ಲಿ ಅಂತ ಹೇಳಿದ್ದೆಲ್ಲ ಕೇಳಿರ್ಬೋದು ಅಲ್ವಾ. ವಿಶೇಷ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ. ಮಳೆ, ಆಲಿಕಲ್ಲು ಅಥವಾ ಹಿಮದಿಂದ ಭೂಮಿಗೆ ಬಂದ ನೀರು ಮರಳಿ ಸಾಗರಕ್ಕೆ ಸೇರುತ್ತೆ. ಆಯ್ತಾ? ಮಳೆ ಏನ್ ಬೀಳತ್ತೆ ಅಲ್ವಾ, ಅದು ಅಥವಾ ಆಲಿಕಲ್ಲು, ಹಿಮ ಏನ್ ಬಿದ್ದಿದೆ ಅದೆಲ್ಲ ಹರಿದು ಬಿಟ್ಟು ಮತ್ತೆ ಸಾಗರಗಳಿಗೆ ಅಥವಾ ಕೊಳಗಳಿಗೆ, ನದಿಗಳಿಗೆ ಹೀಗೆ ಸೇರ್ಕೊಳ್ಳುತ್ತೆ. ತಿಳಿತಾ? ಇದರಿಂದ ಮತ್ತೆ ಏನಾಗತ್ತೆ? ಮತ್ತೆ ನೀರಾವಿ ಮೇಲ್ ಹೋಗುತ್ತೆ, ಮತ್ತೆ ಮೋಡ ಆಗತ್ತೆ, ಮತ್ತೆ ಮಳೆ ಬೀಳತ್ತೆ, ಮತ್ತೆ ಭೂಮಿಗೆ ಸೇರ್ಬಿಟ್ಟು ಮತ್ತೆ ಸಾಗರಕ್ಕೆ ಹೋಗಿ ಮತ್ತೆ ಹೀಗೆ ಚಕ್ರ ನಡೀತಾ ಇರುತ್ತೆ. ಇದೇ ಜಲಚಕ್ರ. ನೀರಿನ ಈ ರೀತಿಯ ಪರಿಚಲನೆಯನ್ನು ಜಲಚಕ್ರ ಅಂತ ಹೇಳಿ ಹೇಳೋರು. ಹೀಗೆ ಮುಂದುವರಿತಾ ಇದೆ. ತಿಳಿತಾ? ಆವಿಕರಣ, ಬಾಷ್ಪೀಕರಣ ಆಗತ್ತೆ, ಆಮೇಲೆ ಸಾಂದ್ರೀಕರಣ ಆಗತ್ತೆ, ಮಳೆ ಬಿದ್ಬಿಟ್ಟು ಈ ಚಕ್ರ ಪೂರ್ಣಗೊಳ್ಳುತ್ತೆ. ತಿಳಿತಾ? ಇನ್ನ ಅಧಿಕ ಮಳೆಯಿಂದಾಗುವ ಪರಿಣಾಮಗಳೇನು? ಮಳೆ ಒಂದು ಹಂತಕ್ಕೆ ಬಿದ್ರೆ ಸರಿ, ಅಧಿಕವಾದ ಮಳೆ ಆದ್ರೆ ಅದರಿಂದ ನಮಗೆ ಕೆಲವೊಂದು ದುಷ್ಪರಿಣಾಮಗಳು ಇದಾವೆ ಅಲ್ವಾ. ಹೌದಲ್ವಾ? ಏನದು? ಅಧಿಕ ಮಳೆಯು ನದಿ, ಕೆರೆ, ಕೊಳಗಳ ನೀರಿನ ಮಟ್ಟವನ್ನು ಹೆಚ್ಚಿಸುತ್ತದೆ. ನೀವು ಕೇಳಿರ್ಬೋದು, ಹಳ್ಳಿಗಳಲ್ಲೆಲ್ಲ ಇವಾಗ ಕೆಲವೊಂದ್ ಕಡೆ ಡ್ಯಾಮ್ಗಳು ಇರ್ತವೆ ಅಲ್ವಾ. ಡ್ಯಾಮ್ನ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಳಿಗೆ ನೀರ್ ಮುಗಿ ಬರುತ್ತೆ. ಯಾಕೆ ಹೀಗಾಗತ್ತೆ? ಅಧಿಕ ಮಳೆ ಆಗುತ್ತೆ. ಅಧಿಕ ಮಳೆ ಆಗ್ಬಿಟ್ಟು ಡ್ಯಾಮ್ಗಳು ತುಂಬಾ ಹರಿತವೆ ಅಲ್ವಾ. ಆ ಸಮಯದಲ್ಲಿ ಡ್ಯಾಮಿನ ನೀರು ಬಿಟ್ರೆ, ಇವಾಗ ಡ್ಯಾಮ್ ತುಂಬ್ತಂದ್ರೆ ಏನಾಗತ್ತೆ? ಅದು ಡ್ಯಾಮಿನಿಂದ ಮೇಲೆ ಹೋಗುತ್ತೆ ಅಲ್ವಾ. ಅದರಿಂದಾಗಿ ಅವ್ರೇನ್ ಮಾಡ್ತಾರೆ? ಡ್ಯಾಮಿನ ಗೇಟ್ಗಳನ್ನ ತೆಗಿತಾರೆ. ಅದರಿಂದ ಆ ನೀರು ಹರ್ಕೊಂಡ್ ಬರುತ್ತೆ. ಹರಿದ್ಬಿಟ್ಟು ಹಳ್ಳಿಗಳಿಗೆಲ್ಲ ಹೋಗ್ಬಿಟ್ಟು ಅವ್ರ ಗದ್ದೆ, ತೋಟ ಎಲ್ಲ ಹಾಳಾಗತ್ತೆ, ಮನೆಗಳಿಗೆ ನುಗ್ಗುತ್ತೆ. ಹೌದಲ್ವಾ? ಈ ರೀತಿ ಆಗೋ ಸಂದರ್ಭ ಇರತ್ತೆ. ಆದ್ರಿಂದ ಅಧಿಕ ಮಳೆ ನಮ್ಗೆ ಈ ರೀತಿ ತೊಂದರೆ ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು. ಆ ನೀರು ನಂತರ ಭೂ ಪ್ರದೇಶಗಳಿಗೆ ವ್ಯಾಪಕವಾಗಿ ಹರಿದು ಪ್ರವಾಹವನ್ನು ಉಂಟು ಮಾಡಬಹುದು. ಇವಾಗ ನದಿ, ಕೆರೆ, ಕೊಳಗಳಲ್ಲೆಲ್ಲ ನೀರಿನ ಮಟ್ಟ ಹೆಚ್ಚು. ಇವಾಗ ನಾ ಹೇಳಿದ್ದು ಡ್ಯಾಮ್ ನಲ್ಲಿ ಅಲ್ವಾ. ಇನ್ನು ನದಿ, ಕೆರೆ, ಕೊಳದಲ್ಲಿ ಇದೇ ರೀತಿ ಆಯ್ತು ಅಂದ್ರೆ ಏನಾಗ್ಬೋದು?
ನದಿ ಅಕ್ಕಪಕ್ಕದಲ್ಲಿರುವಂತಹ ಊರುಗಳು, ಕೆರೆ ಅಕ್ಕಪಕ್ಕದಲ್ಲಿರುವಂತಹ ಊರುಗಳು, ಅಥವಾ ಸಮುದ್ರದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಊರುಗಳು ಏನಾಗುತ್ತೆ, ಈ ನೀರೆಲ್ಲ ಗದ್ದೆಗೆ ಬರುತ್ತೆ, ಮನೆಗಳಿಗೆ ಬರುತ್ತೆ, ಊರಿಗೆ ಬರುತ್ತೆ ಅಲ್ವಾ. ಊರಿಗೆ ಬಂದ್ಬಿಟ್ಟು ಏನಾಗುತ್ತೆ, ಪ್ರವಾಹ ಉಂಟಾಗುತ್ತೆ. ತಿಳಿತಾ? ಇನ್ನು ಹೊಲ ಗದ್ದೆಗಳು, ಕಾಡುಗಳು, ಹಳ್ಳಿಗಳು ಮತ್ತು ನಗರಗಳು ನೀರಿನಿಂದ ಮುಳುಗಬಹುದು. ಈ ರೀತಿ ನೀರು ಜಾಸ್ತಿ ಆಗಿಬಿಟ್ಟು ಎಲ್ಲಾ ಕಡೆ ಪ್ರವಾಹ ಬಂತು ಅಂದ್ರೆ ನಗರಗಳೆಲ್ಲ ನೀರಿನಿಂದ ಮುಳುಗೋಗುತ್ತೆ. ಹೌದಲ್ವಾ? ನಮ್ಮ ದೇಶದಲ್ಲಿ ಪ್ರವಾಹವು ಬೆಳೆಗಳಿಗೆ, ಸಾಕು ಪ್ರಾಣಿಗಳಿಗೆ, ಆಸ್ತಿ ಪಾಸ್ತಿ ಮತ್ತು ಮಾನವ ಜೀವಕ್ಕೆ ವ್ಯಾಪಕ ನಷ್ಟ ತರುತ್ತದೆ. ಪ್ರವಾಹದಿಂದ ಏನಾಗ್ತದೆ, ಬೆಳೆಗಳಿಗೂ ತೊಂದರೆ ಆಗ್ತಾ ಇದೆ, ಮನೆಗಳಿಗೆಲ್ಲ ನೀರು ನುಗ್ಗಿದ ತಕ್ಷಣ ಆಸ್ತಿ ಪಾಸ್ತಿನೂ ಹಾಳಾಯ್ತು, ಸಾಕು ಪ್ರಾಣಿಗಳು ನಾವಾದ್ರೂ ನಮ್ಗೆ ಕೈ ಇದೆ ಕಾಲಿದೆ ಮೇಲೆ ಹತ್ಕೊಂಡು ಎಲ್ಲಾದ್ರೂ ಕುತ್ಕೋಬಹುದು ಪ್ರವಾಹ ಬಂತು ಅಂದ್ರೆ. ಸಾಕು ಪ್ರಾಣಿಗಳು ಏನ್ ಮಾಡ್ತವೆ, ಕೆಲವೊಂದ್ಸಲ ಅದನ್ನ ಕಟ್ಟ ಹಾಕಿರ್ತಾರೆ, ಪ್ರವಾಹ ಬಂತು ಅಂದ್ರೆ ಆ ಸಾಕು ಪ್ರಾಣಿಗಳು ಸತ್ತೋಗ್ಬಿಡ್ತವೆ ಅಲ್ವಾ. ಆದ್ರಿಂದ ಈ ರೀತಿ ನಷ್ಟ ಆಗತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇದಲ್ಲದೆ ಪ್ರವಾಹ ಬಂದಾಗ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನೊಂದಿಗೆ ಕೊಂಡೊಯ್ಯಲ್ಪಡುತ್ತದೆ. ಇವಾಗ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಅಂದ್ರೆ ಏನು, ಮೀನಿರುತ್ತೆ, ನೀರು ಕುದುರೆ ಇರುತ್ತೆ, ಅಥವಾ ನಕ್ಷತ್ರ ಮೀನು ಇರುತ್ತೆ. ಹೀಗೆ ಹಲವಾರು ರೀತಿಯ ಪ್ರಾಣಿಗಳು ನೀರಿನಲ್ಲಿ ಇರುತ್ತೆ ಅಲ್ವಾ. ಈ ನೀರಿನಲ್ಲಿ ವಾಸಿಸುವಂತ ಪ್ರಾಣಿಗಳು ಪ್ರವಾಹದ ಜೊತೆಗೆ, ಅಂದ್ರೆ ನೀರು ತುಂಬ ಹರಿತಾ ಇದೆ ಅಂದ್ರೆ ಆ ನೀರಿನ ಜೊತೆಗೆ ಅದು ಭೂ ಪ್ರದೇಶಕ್ಕೆ ಬಂದ್ಬಿಡುತ್ತೆ. ಪ್ರವಾಹ ಕಡಿಮೆ ಆದಾಗ ಅವು ಭೂಮಿಯಲ್ಲಿ ಸಿಲುಕಿ ಸಾಯುತ್ತವೆ. ಇವಾಗ ನೀರಿದ್ದಾಗಂತೂ ಬದುಕಿರ್ತವೆ, ಆಮೇಲೆ ಪ್ರವಾಹ ಬಂದಿದ್ದು ಹಗುರ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ, ನೀರು ಕಮ್ಮಿ ಆಗುತ್ತೆ, ಮಳೆ ಬರ್ತಾ ಇರೋದು ಕಮ್ಮಿ ಆಗುತ್ತೆ, ಆಗ ನೀರು ಮತ್ತೆ ತನ್ನ ಸ್ಥಾನಕ್ಕೆ ಹೋಗುತ್ತೆ ಅಲ್ವಾ, ತನ್ನ ಮಟ್ಟಕ್ಕೆ ಬರುತ್ತೆ, ಒಣಗಿ ಹೋಗುತ್ತೆ ನೀರು. ಆ ಸಮಯದಲ್ಲಿ ಆ ನೀರಿನ ಜೊತೆಗೆ ಬಂದಂತಹ ಪ್ರಾಣಿಗಳೇನಾಗುತ್ತೆ, ಭೂಮಿನಲ್ಲೇ ಉಳಿದು ಬಿಡುತ್ತೆ ಅಲ್ವಾ. ಹಳ್ಳಿಗಳಲ್ಲಿ, ಊರುಗಳಲ್ಲಿ ಏನ್ ಸಿಕ್ಕಾಕೊಂಡಿತ್ತು ಅಲ್ಲೇ ಉಳಿದು ಬಿಡುತ್ತೆ, ಅದರಿಂದ ಸಿಲುಕಿ ಸತ್ತೋಗ್ಬಿಡುತ್ತೆ. ಅವುಗಳಿಗೆ ನೀರಿಲ್ಲ ಅಂದ್ರೆ ಬದುಕಿರ್ಲಿಕ್ಕೆ ಆಗಲ್ಲ ಅಲ್ವಾ, ಮೀನುಗಳಿಗೆಲ್ಲ. ಅದರಿಂದ ಏನಾಗುತ್ತೆ, ನೀರು ಕಮ್ಮಿ ಆಗ್ತಿದ್ದಂಗೆ ಮೀನುಗಳು ಸತ್ತೋಗ್ಬಿಡ್ತವೆ. ತಿಳಿತಾ? ಇನ್ನು ಮಣ್ಣಿನಲ್ಲಿ ವಾಸಿಸುವ ಪ್ರಾಣಿಗಳ ಮೇಲೂ ಮಳೆಯ ಪರಿಣಾಮ ಬೀರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಹೇಗ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನೋಡಿ, ಕಾಲ್ ತನಕ, ಎಷ್ಟು ಮೊಣಕಾಲ್ ತನಕ ನೀರು ಬಂದಿದೆ, ಹೌದಲ್ವಾ. ಈ ರೀತಿ ಆದ್ರೆ ಎಷ್ಟು ಕಷ್ಟ ಅಲ್ವಾ. ಇಲ್ಲಿ ನೋಡಿ, ಈ ಸಣ್ಣ ಹುಡುಗಿ ಇದ್ದಾಳೆ, ಇವರು ದೊಡ್ಡವರು, ಮೊಣಕಾಲ್ ತನಕ ನೀರು ಬಂದ್ರೆ ಇವರು ತಡ್ಕೋಬಹುದು. ಆ ಸಣ್ಣ ಹುಡುಗಿ ಪಾಪ ಹೇಗಾಗತ್ತೆ, ಅವಳು ಮುಳುಗ್ ಹೋಗ್ಬಿಡ್ತಾಳೆ ಅಲ್ವಾ. ಎಷ್ಟು ಕಷ್ಟ ಆಗತ್ತೆ ನೋಡಿ ಅಧಿಕ ಮಳೆ ಆಗೋದ್ರಿಂದ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಹಳ್ಳಿಗಳು ಹೇಗಿರ್ತವೆ ಅಂದ್ರೆ ನೀರಿನಿಂದ ಆವೃತವಾಗಿರ್ತವೆ ಅಲ್ವಾ. ಅಂದ್ರೆ ಆ ಹಳ್ಳಿಯ ಸುತ್ತಮುತ್ತ ನೀರಿರತ್ತೆ, ಅವರಿಗೆಲ್ಲ ಹೋಗ್ಬೇಕು ಅಂದ್ರೆ ಈ ರೀತಿ ಸೇತುವೆನೆ ದಾರಿ ಅಲ್ವಾ. ಒಂದ್ ವೇಳೆ ಅಧಿಕ ಮಳೆ ಆಗ್ಬಿಟ್ಟು ಈ ತರ ನೀರು ತುಂಬಿತು ಅಂದ್ರೆ ಅವ್ರು ಹೇಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾರೆ, ಹೌದಲ್ವಾ. ತಮ್ಮ ದಿನನಿತ್ಯದ ಸಾಮಾನುಗಳನ್ನ ತರ್ಲಿಕ್ಕೆ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಅವ್ರು ಈ ತರ ಸೇತುವೆಗಳನ್ನ ದಾಟ್ಕೊಂಡ್ ಬರ್ಬೇಕು. ಈ ರೀತಿ ಪ್ರವಾಹ ಬಂತು ಅಂದ್ರೆ ದಾಟ್ಲಿಕ್ಕೆ ಆಗತ್ತಾ, ಆಗಲ್ಲ ಅಲ್ವಾ, ಸಿಕ್ಕಾಗೋಗ್ಬಿಡ್ತಾರೆ ಅವರು. ಇನ್ನ ದೀರ್ಘಕಾಲದವರೆಗೆ ಮಳೆ ಆಗದಿದ್ದರೆ, ಅಧಿಕ ಮಳೆ ಆದ್ರೆ ಈ ರೀತಿ ತೊಂದರೆ ಆಯ್ತು. ಇನ್ನ ಮಳೆನೇ ಆಗದೆ ಇದ್ರೆ ಏನಾಗ್ಬೋದು, 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿವರೆಗೆ ಒಂದು ಪ್ರದೇಶಕ್ಕೆ ಮಳೆಯೇ ಆಗದಿದ್ದರೆ ಮಣ್ಣು ನಿರಂತರವಾಗಿ ಆವಿಕರಣ ಮತ್ತು ಬಾಷ್ಪೀಕರಣದಿಂದ ನೀರನ್ನು ಕಳೆದುಕೊಳ್ಳುತ್ತಾ ಹೋಗುತ್ತೆ. ಇವಾಗ 1 ವರ್ಷ, 1.5 ವರ್ಷ, 2 ವರ್ಷ ಹಿಂಗೆ ಮಳೆನೇ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಆ ಜಾಗದಲ್ಲಿ ನೀರಿನ ಕೊರತೆ ಶುರು ಆಗತ್ತೆ ಅಲ್ವಾ. ಯಾಕೆ ಇದು, ಇವಾಗ ನಾನ್ ಏನ್ ಹೇಳಿದೆ, ಜಲಚಕ್ರ ಹೇಳ್ಬೇಕಾದ್ರೆ ಮಣ್ಣಿನಲ್ಲಿರುವಂತಹ ಅಥವಾ ಭೂಮಿ ಮೇಲ್ಮೇಲಿನಲ್ಲಿರುವಂತಹ ನೀರು ಏನಾಗುತ್ತೆ, ಆವಿಕರಣ ಅಥವಾ ಬಾಷ್ಪೀಕರಣ ಆಗ್ಬಿಟ್ಟು ಮೇಲ್ ಸೇರತ್ತೆ ಅಂತ ಹೇಳಿದೆ, ಹೌದಲ್ವಾ. ಹೀಗೆ ಆವಿಕರಣ ಮತ್ತು ಬಾಷ್ಪೀಕರಣ ಆಗ್ಬಿಟ್ರೆ ಮಳೆ ಆಗದೆ ಇದ್ರೆ ಅಲ್ಲಿರುವಂತ ನೀರು ಎಲ್ಲ ಹೋಯ್ತು ಅಲ್ವಾ. ನೀರಿಲ್ದೆ ಆ ಭೂಮಿ ಬರಡು ಭೂಮಿ ಆಗುತ್ತೆ, ಹೌದಲ್ವಾ. ನೀರು ಕಳೆದುಕೊಳ್ಳುತ್ತಾ ಹೋಗುತ್ತೆ. ಈ ನೀರು ಮಳೆಯ ಮೂಲಕ ಮರಳಿ ಬಾರದಿರುವುದರಿಂದ ಮಣ್ಣು ಒಣಗುತ್ತೆ. ಈ ರೀತಿಯಾಗಿ ಮಣ್ಣು ಒಣಗ್ಬಿಡುತ್ತೆ. ಅಂತಹ ಪ್ರದೇಶಗಳಲ್ಲಿ ಬಾವಿ ಮತ್ತು ಕೊಳಗಳ ನೀರಿನ ಮಟ್ಟವು ಕಡಿಮೆ ಆಗುತ್ತೆ, ಹಾಗೂ ನೀರು ಒಣಗುತ್ತೆ ಮತ್ತು ಅಂತರ್ಜಲವು ಕಡಿಮೆ ಆಗಬಹುದು. ನೀರು ಕೂಡ ಒಣಗಿ ಹೋಗುತ್ತೆ ಬಾವಿನಲ್ಲಿರೋದು, ಕೊಳಗಳ ನೀರಿನ ಮಟ್ಟನೂ ಕಮ್ಮಿ ಆಗುತ್ತೆ, ಹಾಗೂ ಅಂತರ್ಜಲ ಅಂದ್ರೆ ಭೂಮಿಯ ಕೆಳಗೆ ನೀರು ಇರುತ್ತಲ್ವಾ. ಬಾವಿನಲ್ಲಿ ಇವಾಗ ಹೊಂಡ ತೋಡ್ಬಿಟ್ಟೆ ಬಾವಿ ಆಗಿರೋದು ಅಲ್ವಾ. ಹೊಂಡ ತೋಡಿರೋದು ಅಂದ್ರೆ ಏನು, ಭೂಮಿಯ ಕೆಳಗೆ ನೀರು ಇದೆ ಅಂದ್ರೆ ಅಂತರ್ಜಲನು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಬರಗಾಲಕ್ಕೆ ಕಾರಣವಾಗಿದೆ. ಈ ರೀತಿ ಆಗ್ಬಿಟ್ಟು ಬರಗಾಲ ಆಗತ್ತೆ.
ಬರಗಾಲದ ಸಂದರ್ಭದಲ್ಲಿ ಆಹಾರ ಮೇವು ಸಿಗುವುದು ಕಷ್ಟವಾಗುತ್ತದೆ. ಇವಾಗ ಬರಗಾಲ ಅಂದ್ರೆ ಅರ್ಥ ಏನು? ನೀರಿಲ್ಲ ಅಂದ್ರೆ ಅಲ್ಲಿ ಬೆಳೆನೂ ಬೆಳಿಲಿಕ್ಕಾಗಲ್ಲ ಅಲ್ವಾ? ಬೆಳೆ ಇಲ್ಲ ಅಂದ್ರೆ ಆಹಾರ ನಮ್ಗೆ ಹೇಗ್ ಸಿಗತ್ತೆ? ಪ್ರಾಣಿಗಳಿಗೆ ಮೇವು ಹೇಗ್ ಸಿಗತ್ತೆ? ಸಿಗಲ್ಲ ಅಲ್ವಾ? ನೀರಿಲ್ಲ ಅಂದ್ರೆ ಬೆಳೆನೇ ಬೆಳಿಲಿಕ್ಕಾಗಲ್ಲ. ಹೀಗೆ ಬರಗಾಲ ಬಂದ್ಬಿಟ್ಟು ತೊಂದರೆ ಆಗತ್ತೆ. ತಿಳಿತಾ? ಇನ್ನ ನೀರಿನ ಸಂರಕ್ಷಣೆಯನ್ನ ನಾವು ಹೇಗ್ ಮಾಡ್ಬೇಕು ನೋಡಿ. ಮಳೆ ನೀರು ಕೊಯ್ಲು ಅಂತ ಒಂದು ವಿಧಾನ ಇದೆ. ಇದರ ಮುಖಾಂತರ ನೀರಿನ ಸಂರಕ್ಷಣೆ ಮಾಡ್ಬೋದು. ಮಳೆ ನೀರನ್ನು ಹಿಡಿದಿಟ್ಟು ಅನಂತರದ ಬಳಕೆಗಾಗಿ ಸಂಗ್ರಹಿಸಿಡುವುದು ನೀರಿನ ಲಭ್ಯತೆಯನ್ನು ಹೆಚ್ಚಿಸುವ ಒಂದು ವಿಧಾನವಾಗಿದೆ. ಏನ್ ಮಾಡ್ಬೋದು? ಮಳೆ ಯಾವಾಗ ಬಂದಿರುತ್ತೆ ಅಲ್ವಾ, ಅಂತ ಸಮಯದಲ್ಲಿ ನೀರನ್ನ ನಾವು ಸಂಗ್ರಹಿಸಿಡ್ಬೇಕು. ಆಯ್ತಾ? ಆ ರೀತಿ ಸಂಗ್ರಹಿಸಿಟ್ರೆ ನೀರಿನ ಅವಶ್ಯಕತೆ ಇದ್ದಾಗ, ಬೆಳೆ ಮಳೆ ಬರ್ತಾ ಇಲ್ಲ ಅಥವಾ ಬರಗಾಲ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು? ಆ ನೀರನ್ನ ಉಪಯೋಗಿಸ್ಕೋಬಹುದು. ಈ ರೀತಿಯಾಗಿ ಮಳೆ ನೀರನ್ನು ಸಂಗ್ರಹಿಸಿಡುವ ವಿಧಾನವನ್ನು ಮಳೆ ನೀರು ಕೊಯ್ಲು ಅಂತ ಹೇಳಿ ಕರೀತಾರೆ. ತಿಳಿತಾ? ಇನ್ನ ಮಳೆ ನೀರು ಕೊಯ್ಲಿನ 2 ತಂತ್ರಗಳಿದಾವೆ. 2 ರೀತಿನಲ್ಲಿ ಮಳೆ ನೀರು ಕೊಯ್ಲನ್ನ ಮಾಡ್ಬೋದು. ಹೀಗೆ ಒಂದನೇದು ಮೇಲ್ಛಾವಣಿ ಮಳೆ ನೀರು ಕೊಯ್ಲು. ಇದೇನಿರುತ್ತೆ ಅಂದ್ರೆ, ಈ ಪದ್ಧತಿನಲ್ಲಿ ಮಳೆ ನೀರನ್ನು ಮೇಲ್ಛಾವಣಿಯಿಂದ ಸಂಗ್ರಹ ತೊಟ್ಟಿಗೆ ಪೈಪುಗಳ ಮೂಲಕ ಹರಿಸಲಾಗುತ್ತೆ. ಇಲ್ಲಿ ಏನ್ ಮಾಡ್ಬೋದು? ಮಳೆ ನೀರನ್ನ ಮೇಲ್ಛಾವಣಿನಲ್ಲಿ ಸಂಗ್ರಹ ಮಾಡಿಬಿಟ್ಟು ಅದನ್ನ ಪೈಪುಗಳ ಮೂಲಕ ಹರಿಸಬಹುದು. ಛಾವಣಿಯಲ್ಲಿನ ಮಣ್ಣು ಸಹ ಈ ನೀರಿನಲ್ಲಿರೋದರಿಂದ ಬಳಸುವ ಮುನ್ನ ಇದನ್ನು ಶೋಧಿಸಬೇಕು. ಶೋಧಿಸದೆ ಕುಡಿದ್ರೆ ರೋಗಗಳು ಬರ್ತವೆ. ಆದ್ದರಿಂದ ಛಾವಣಿ ಇರೋದ್ರಿಂದ ಏನಾಗುತ್ತೆ? ಮಣ್ಣು ಕೂಡ ಸೇರ್ಕೊಂಡಿರುತ್ತೆ ಅಲ್ವಾ? ಆ ಮಣ್ಣನ್ನ ನಾವು ಶೋಧಿಸ್ಬೇಕು. ತಿಳಿತಾ? ತೊಟ್ಟಿಯಲ್ಲಿ ಮಳೆ ನೀರನ್ನು ಸಂಗ್ರಹಿಸುವುದರ ಬದಲು ನೆಲದಲ್ಲಿ ತೋಡಿರುವ ಗುಂಡಿಗೆ ನೇರವಾಗಿ ಸಂಪರ್ಕಿಸುವಂತೆ ಪೈಪುಗಳನ್ನು ಜೋಡಿಸಬಹುದು. ಈ ರೀತಿ ಕೂಡ ಮಾಡಬಹುದು. ಈ ನೀರು ನಂತರ ಮಣ್ಣಿನಲ್ಲಿ ಇಂಗಿ ಅಂತರ್ಜಲವನ್ನು ಪುನಶ್ಚೇತನಗೊಳಿಸುತ್ತದೆ. ಈ ರೀತಿ ಮಾಡೋದ್ರಿಂದ ಅಂತರ್ಜಲ ಮತ್ತೆ ತುಂಬಿಕೊಳ್ಳುತ್ತೆ. ಆಯ್ತಾ? ಇನ್ನು 2ನೇ ವಿಧಾನ, ಮಳೆ ನೀರು ಸಂಗ್ರಹವಾಗುವ ರಸ್ತೆ ಬದಿಯ ಚರಂಡಿಗಳಿಂದ ನೀರು. ಏನ್ ಮಾಡ್ಬೋದಂದ್ರೆ, ನೇರವಾಗಿ ಬಯಲಿಗೆ ಹೋಗುವಂತೆ ಬಿಡಬಹುದು ಇದನ್ನ. ಆಯ್ತಾ? ಮಳೆ ನೀರು ಈ ರಸ್ತೆ ಬದಿನಲ್ಲಿ ಚರಂಡಿಗಳಿರ್ತವೆ ಅಲ್ವಾ, ಅದನ್ನೆಲ್ಲ ಏನ್ ಮಾಡ್ಬೋದು? ಬಯಲಿಗೆ ಹೋಗೋ ತರ. ಇವಾಗ ಗದ್ದೆಗಳಿಗೆಲ್ಲ ನೀರು ಬೇಕು ಅಲ್ವಾ, ಆ ನೀರನ್ನ ಚರಂಡಿಗಳ ಸಹಾಯದಿಂದ ನಾವು ಪಡ್ಕೋಬಹುದು. ಇದು ಮಳೆ ನೀರು ಕೊಯ್ಲಿನ ವಿಧಾನ. ಈ ರೀತಿ ನಾವು ಮಾಡ್ಬೋದು ನೋಡಿ. ಇಲ್ಲಿ ಮಳೆ ಬೀಳ್ತಾ ಇದೆ, ಇಲ್ಲಿ ಮೇಲ್ಛಾವಣಿನಲ್ಲಿ ನೀರನ್ನ ಸಂಗ್ರಹಿಸಿದ್ದಾರೆ, ಆಮೇಲೆ ಅದನ್ನ ಹೀಗೆ ಕೆಳಗೆ ಬಿಡ್ತಾ ಇದ್ದಾರೆ ನೋಡಿ. ಹೌದಲ್ವಾ? ಈ ರೀತಿ ಮಾಡೋದ್ರಿಂದ ನಾವು ನೀರಿನ ಕೊರತೆಯನ್ನ ಇಂಗಿಸ್ಕೋಬಹುದು ಅಲ್ವಾ? ಇನ್ನ ಗಾಳಿ ಬಗ್ಗೆ ತಿಳ್ಕೊಳ್ಳೋಣ. ಗಾಳಿ ನಮ್ಮ ಸುತ್ತಲೆಲ್ಲ ಇರುತ್ತದೆ. ನಾವು ಉಸಿರಾಡ್ತಿದ್ದೇವೆ ಅಂದ್ರೆ ಗಾಳಿ ಇದೆ ಅಂತ ಹೇಳಿ ಅರ್ಥ ಅಲ್ವಾ? ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ. ನೀವು ವಸ್ತುಗಳ ಸ್ಥಿತಿಗಳು ಗೊತ್ತಿರ್ಬೋದು ನಿಮ್ಗೆ ಅಲ್ವಾ? ಘನ, ದ್ರವ, ಅನಿಲ ಅಂತೇಳಿ. ಗಾಳಿ ಏನು? ಅನಿಲ ಆಗತ್ತೆ. ಅನಿಲ ಏನಿದೆ ಅದು ಯಾವ ವಸ್ತುವಿನಲ್ಲಿ ಸೇರ್ಕೊಳ್ಳುತ್ತೆ? ಆ ಸ್ಥಳವನ್ನ ಆಕ್ರಮಿಸಿಕೊಳ್ಳುತ್ತೆ ಅಲ್ವಾ? ಒಂದು ಬಾಟಲಿನಲ್ಲಿ ಇವಾಗ ಗಾಳಿ ತುಂಬಿದ್ರೆ ಅಂದ್ರೆ ಆ ಗಾಳಿ ಏನಿದೆ ಆ ಬಾಟಲಿನಲ್ಲಿ ಆಕ್ರಮಿಸ್ಕೊಬಿಡುತ್ತೆ ಅಲ್ವಾ? ಆ ಸ್ಥಳನ ಆಕ್ರಮಿಸ್ಕೊಳ್ಳುತ್ತೆ. ಇನ್ನು ಪುಗ್ಗದಲ್ಲಿ ಗಾಳಿ ತುಂಬಿದ್ರೆ ಆ ಗಾಳಿ ಏನಿದೆ ಪುಗ್ಗದ ತುಂಬಾ ಎಲ್ಲ ಆಕ್ರಮಿಸ್ಕೊಳ್ಳುತ್ತೆ ಅಲ್ವಾ? ಇನ್ನು ಗಾಳಿಗೆ ಬಣ್ಣವಿಲ್ಲ. ಗಾಳಿಗೆ ಬಣ್ಣ ಇದೆಯಾ? ಗೊತ್ತಾಗ್ತಾ ಇದೆಯಾ? ಇವಾಗ ನಾನು ಇಲ್ಲಿ ಉಸಿರಾಡ್ತಿದ್ದೇನೆ, ಇಲ್ಲಿ ಗಾಳಿ ಇದೆ ಅನ್ಕೊಳ್ಳೋಣ. ಆಯ್ತಾ? ಇವಾಗ ಗಾಳಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣಿಸ್ತಾ ಇಲ್ಲ ಅಲ್ವಾ? ನಾನಷ್ಟೇ ಕಾಣಿಸ್ತಾ ಇದ್ದೇನೆ. ಗಾಳಿ ಕಾಣಿಸ್ತಾ ಇದೆಯಾ? ಇಲ್ಲ. ಅಂದ್ರೆ ಗಾಳಿಗೆ ಬಣ್ಣ ಇಲ್ಲ. ಗಾಳಿಯು ಪಾರದರ್ಶಕ. ಬಣ್ಣವಿಲ್ಲ ಅಂದ್ರೆ ಏನು? ಗಾಳಿಯ ಮುಖಾಂತರ ನಾವು ವಸ್ತುಗಳನ್ನ ನೋಡ್ಬೋದು ಅಲ್ವಾ? ನೀವು ನನ್ನನ್ನ ನೋಡ್ತಿದ್ದೀರಾ ಅಂದ್ರೆ ಅರ್ಥ ಏನು? ಪಾರದರ್ಶಕ ಗಾಳಿ. ಗಾಳಿ ಏನಿದೆ ತೆಳುವಾದ ಪದರದಿಂದ ನಮ್ಮ ಭೂಮಿನ ಸುತ್ತುವರೆದಿದೆ. ಈ ಪದರವು ಭೂಮೇಲ್ಮೈನಿಂದ ಹಲವು ಕಿಲೋಮೀಟರ್ಗಳವರೆಗೆ ವ್ಯಾಪಿಸುತ್ತದೆ. ಇದನ್ನೇ ನಾವೇನಂತೇವೆ? ವಾತಾವರಣ ಅಂತೇಳಿ ಹೇಳ್ತೇವೆ. ತಿಳಿತಾ? ಇನ್ನು ವಾತಾವರಣದಲ್ಲಿ ನಾವು ಮೇಲೆ ಚಲಿಸಿದಂತೆ ಗಾಳಿ ವಿರಳವಾಗುತ್ತೆ. ತಿಳಿತಾ? ಇನ್ನು ಗಾಳಿಯು ಹಲವು ಅನಿಲಗಳ ಮಿಶ್ರಣ ಆಗಿದೆ. ಗಾಳಿ ಅಂದ್ರೆ ಬರೀ ಗಾಳಿ ಅಷ್ಟೇ ಅಲ್ಲ, ಅದರಲ್ಲಿ ಹಲವಾರು ರೀತಿಯ ಮಿಶ್ರಣ ಇರುತ್ತೆ. ಹಲವು ಅನಿಲಗಳ ಮಿಶ್ರಣ ಇರುತ್ತೆ. ಇವಾಗ ನಾವು ಉಸಿರಾಡಬೇಕಾದ್ರೆ ಯಾವ ಅನಿಲನ ತಗೋತೀವಿ? ಆಕ್ಸಿಜನ್ ಅನಿಲನ. ಹಾಗೂ ಉಸಿರಾಟ ಮಾಡ್ಬಿಟ್ಟು ಯಾವ ಅನಿಲನ ಹೊರಗೆ ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೀವಿ. ಹೌದಲ್ವಾ? ಹೀಗೆ ನಾವು ಹೇಳ್ಬೋದಲ್ವಾ ಗಾಳಿ ಹಲವು ಮಿಶ್ರಣದಿಂದ ಆಗಿದೆ ಅಂತ ಹೇಳಿ.
ನೋಡಿ, ಈ ಗಾಳಿಯ ಮಿಶ್ರಣದ ಪ್ರಮುಖ ಘಟಕಗಳೇನಿದಾವೆ ಅದು ನೀರಾವಿಯಿಂದ ಕೂಡಿದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ ಹಾಗೂ ಧೂಳು ಮತ್ತು ಹೊಗೆ ಇದೆ. ಇದಿಷ್ಟು ಪ್ರಮುಖ ಘಟಕಗಳು ಗಾಳಿದ. ಆಯ್ತಾ? ಇನ್ನ ಇದರಲ್ಲಿ ಗಾಳಿಯ 99% ಭಾಗ ಏನಿದೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ನಿಂದ ಕೂಡಿದೆ. ಉಳಿದ 1% ಏನಿದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರೆ ಕೆಲವು ಅನಿಲಗಳು, ನೀರಾವಿ ಮತ್ತು ಧೂಳಿನ ಕಣಗಳಿಂದ ತುಂಬಿದೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆಕ್ಸಿಜನ್ 21% ಇದೆ, ನೈಟ್ರೋಜನ್ 78% ಇದೆ. 78, 21 ಸೇರಿಸಿದ್ರೆ ಎಷ್ಟಾಯ್ತು? 99 ಅಲ್ವಾ? ಇಲ್ಲಿ ಹೇಳಿದ್ದೇನು, ಗಾಳಿಯ 99% ಭಾಗ ನೈಟ್ರೋಜನ್ ಮತ್ತು ಆಕ್ಸಿಜನ್ ಇಂದ ಕೂಡಿದೆ. ಇನ್ನು ಉಳಿದ 1%, ಇಲ್ಲಿ ನೋಡಿ 0.04% ಕಾರ್ಬನ್ ಡೈಆಕ್ಸೈಡ್ ಇದೆ ಹಾಗೂ ನೀರಾವಿ, ಜಡ ಅನಿಲ ಮತ್ತು ಧೂಳಿನ ಕಣಗಳು 0.96% ಇದೆ. ನೋಡಿ, ಇವೆರಡು ಸೇರ್ಬಿಟ್ಟು ಎಷ್ಟಾಯ್ತು? 1% ಅಲ್ವಾ? ಹಾಗಾದ್ರೆ ಏನಂತ ಹೇಳ್ಬೋದು? 99 + 1 100% ಗಾಳಿ ಈ ಮಿಶ್ರಣದಿಂದ ಆಗಿದೆ ಅಂತ ಹೇಳಿ ಹೇಳ್ಬೋದು ಅಲ್ವಾ? ಇನ್ನ ಪವನಯಂತ್ರದ ಬಗ್ಗೆ ನೋಡೋಣ. ಗಾಳಿಯು ಪವನಯಂತ್ರವನ್ನು ತಿರುಗುವಂತೆ ಮಾಡುತ್ತೆ. ಏನಿದು ಪವನಯಂತ್ರ? ನೋಡಿ, ಕೊಳವೆ ಬಾವಿಗಳಿಂದ ನೀರೆತ್ತಲು, ಹಿಟ್ಟಿನ ಗಿರಣಗಳನ್ನು ನಡೆಸಲು ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲೂ ಪವನಯಂತ್ರವನ್ನ ಬಳಸ್ತಾರೆ. ಈ ರೀತಿ ಇರುತ್ತೆ ಪವನಯಂತ್ರ. ಇದೇನಂದ್ರೆ ಇದು ಫ್ಯಾನ್ ತರ ಕೆಲಸ ಮಾಡುತ್ತೆ. ಆಯ್ತಾ? ಇದು ತಿರುಗಿದಾಗ ಏನಾಗುತ್ತೆ? ಅಕ್ಕಪಕ್ಕದಲ್ಲಿರುವಂತಹ ಗಾಳಿ ಏನಿದೆ ಅಲ್ವಾ, ಆ ಗಾಳಿನ ತಗೊಂಡ್ಬಿಟ್ಟು, ಗಾಳಿ ಅಂದ್ರೆ ಏನು? ಪವನ ಅಂತಾರೆ ಅಲ್ವಾ? ಆ ಗಾಳಿನ ತಗೊಂಡ್ಬಿಟ್ಟು ಇದು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ. ಆದ್ರಿಂದ ಇದಕ್ಕೆ ಪವನಯಂತ್ರ ಅಂತ ಹೇಳಿ ಕರೀತಾರೆ. ಇನ್ನು ತೇಲು ನೌಕೆ, ಜಾರು ನೌಕೆ, ಪ್ಯಾರಾಚೂಟ್ಗಳು ಮತ್ತು ವಿಮಾನಗಳ ಚಲನೆಗೆ ಗಾಳಿ ಸಹಕಾರ ಮಾಡುತ್ತೆ. ಇಲ್ಲಿ ನೋಡಿ, ಪ್ಯಾರಾಚೂಟ್ಗೆ ಗಾಳಿ ಸಹಕಾರ ಮಾಡ್ತಾ ಇದೆ, ಇಲ್ಲಿ ದೋಣಿಗೆ ಸಹಕಾರ ಆಗ್ತಾ ಇದೆ, ಇಲ್ಲಿ ವಿಮಾನಕ್ಕೆ. ಇನ್ನು ಪಕ್ಷಿಗಳು, ಬಾವಲಿಗಳು ಮತ್ತು ಕೀಟಗಳು ಹಾರಲು ಗಾಳಿಯು ಸಹಕಾರಿಯಾಗಿದೆ. ಪಕ್ಷಿಗಳು ಹೇಗೆ ಹಾರುತ್ತವೆ? ಗಾಳಿಯ ಸಹಾಯದಿಂದ ಅಲ್ವಾ? ಇನ್ನು ಹಲವು ಸಸ್ಯಗಳ ಬೀಜ ಮತ್ತು ಪರಾಗದ ಪ್ರಸರಣಕ್ಕೂ ಗಾಳಿಯ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಜಲಚಕ್ರದಲ್ಲಿ ಸಹಿತ ಗಾಳಿ ಪ್ರಮುಖ ಪಾತ್ರ ವಹಿಸುತ್ತೆ. ತಿಳಿತಾ? ಇನ್ನು ಒಳ ಬರುವ ಕಸ, ಹೊರ ಹೋಗುವ ಕಸದ ಬಗ್ಗೆ ನೋಡೋಣ. ನಾವು ನಮ್ಮ ಮನೆ, ಶಾಲೆ, ಅಂಗಡಿ, ಕಚೇರಿಗಳಲ್ಲೆಲ್ಲ ಬೇಡವಾದ ವಸ್ತುಗಳು ಅಥವಾ ಕಸನ ನೋಡ್ತೀವಿ, ಹೌದಲ್ವಾ? ಅಂಗಡಿಯಲ್ಲಿ ಕೊಂಡುಕೊಳ್ಳುವ ಬೆಳೆಕಾಳು, ಹಾಲು, ಎಣ್ಣೆ, ಬಳಸುವ ಪ್ಲಾಸ್ಟಿಕ್ ಏನಿದೆ ಅದು ಕಸವಾಗತ್ತೆ. ಆಯ್ತಾ? ಗೃಹ ಬಳಕೆಯ ತ್ಯಾಜ್ಯಗಳು, ಮುರಿದ ಆಟಿಕೆಗಳು, ಹಳೆ ಬಟ್ಟೆ, ಚಪ್ಪಲಿಗಳು ಸಹಿತ ಕಸನೇ ಅಲ್ವಾ? ಇಲ್ಲಿ ನೋಡಿ, ಇವೆಲ್ಲ ಕಸಗಳು ಅಂತೇಳಿ ನಾವು ಹೇಳ್ಬೋದು. ಇನ್ನ ಸ್ವಚ್ಛ ಭಾರತ. ಭಾರತದ ಪ್ರಧಾನ ಮಂತ್ರಿ ಸ್ವಚ್ಛ ಭಾರತ ಮಿಷನ್ ಅನ್ನು ಪ್ರಾರಂಭಿಸಿದ್ರು. ಈ ಅಭಿಯಾನದ ಗುರಿ ಅಕ್ಟೋಬರ್ 2, 2019 ಭಾರತವನ್ನು ಬಯಲು ಶೌಚ ಮುಕ್ತ ಮಾಡುವುದಾಗಿದ್ದು, ಇದು ಜಾರಿಗೆ ಬಂದು ದೇಶದ ಜನರಿಗೆ ಮತ್ತು ಸ್ವಚ್ಛತೆಗೆ ಬಹಳಷ್ಟು ಉಪಯುಕ್ತವಾಗಿದೆ. ನೋಡಿ, ಬಯಲು ಶೌಚ ಮಾಡೋದ್ರಿಂದ ಬಯಲು ಹಾಳಾಗ್ತಾ ಇತ್ತು ಅಲ್ವಾ? ಆದ್ರಿಂದ ಬಯಲು ಶೌಚ ಮುಕ್ತ ಮಾಡಬೇಕು ಅಂತ ಹೇಳಿ ಪ್ರಧಾನ ಮಂತ್ರಿ ಸ್ವಚ್ಛ ಭಾರತ್ ಮಿಷನ್ ಅನ್ನ ತಂದ್ರು. ಇನ್ನ ಕಸದ ನಿರ್ವಹಣೆ ಹೇಗ್ ಮಾಡ್ಬೇಕು? ನೆಲಭರ್ತಿ. ನಗರ ಅಥವಾ ಪೇಟೆಯಿಂದ ಕಸವನ್ನು ಸಂಗ್ರಹಿಸಿ ಅದನ್ನು ಹಳ್ಳ ಅಥವಾ ದೊಡ್ಡ ಗುಂಡಿಯ ಪ್ರದೇಶದಲ್ಲಿ ಸುರಿಯುತ್ತಾರೆ. ಈ ಪ್ರದೇಶವನ್ನು ಅನಂತರ ಉದ್ಯಾನವಾಗಿ ಪರಿವರ್ತಿಸಲಾಗುತ್ತೆ. ಇದನ್ನು ನೆಲಭರ್ತಿ ಅಂತೇಳಿ ಕರೀತಾರೆ. ಆಯ್ತಾ? ಈ ರೀತಿ ಇರತ್ತೆ ನೋಡಿ ನೆಲಭರ್ತಿ ಕೆಲಸ. ಇನ್ನ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನು ಹಾಗೂ ಅಡಿಗೆ ಮನೆಯ ತ್ಯಾಜ್ಯವನ್ನು ಒಳಗೊಂಡಂತೆ ಗೊಬ್ಬರವಾಗಿ ಪರಿವರ್ತಿಸುವುದೇ ಮಿಶ್ರ ಗೊಬ್ಬರ. ತಿಳಿತಾ? ಈ ರೀತಿ ಮಿಶ್ರ ಗೊಬ್ಬರನ ಮಾಡ್ತಾರೆ ನೋಡಿ. ಇನ್ನು ಎರೆಗೊಬ್ಬರ ಮಾಡುವಿಕೆ. ಏನಿದು? ಕೆಂಪು ಹುಳುಗಳನ್ನು ಬಳಸಿ ಮಿಶ್ರ ಗೊಬ್ಬರ ಮಾಡುವ ವಿಧಾನಕ್ಕೆ ಎರೆಗೊಬ್ಬರ ಮಾಡುವಿಕೆ ಅಂತೇಳಿ ಹೇಳ್ತಾರೆ. ಕೆಂಪು ಹುಳುಗಳನ್ನು ರೈತರ ಮಿತ್ರ ಎಂದು ಕರೀತೇವೆ. ಯಾವ್ದದು? ಎರೆಹುಳು. ನೋಡಿ, ಎರೆಹುಳನ ನಾವು ಉಪಯೋಗಿಸ್ಬಿಟ್ಟು ಮಿಶ್ರ ಗೊಬ್ಬರನ ಮಾಡ್ತೀವಿ. ಇದೆ ಎರೆಗೊಬ್ಬರ. ತಿಳಿತಾ? ಇನ್ನ ಕೆಂಪು ಹುಳುಗಳಿಗೆ ಹಲ್ಲುಗಳಿರುವುದಿಲ್ಲ. ಅವುಗಳಿಗೆ ಗಿಜರ್ಡ್ ಅಥವಾ 2ನೇ ಜಠರ ಎಂಬ ರಚನೆ ಇರುತ್ತೆ. ಇದು ಆಹಾರನ ಅರಿಲಿಕ್ಕೆ ಸಹಕರಿಸುತ್ತೆ. ತಿಳಿತಾ? ಕೆಂಪು ಹುಳು ಒಂದು ದಿನಕ್ಕೆ ತನ್ನ ತೂಕಕ್ಕೆ ಸಮನಾದ ಆಹಾರವನ್ನ ಸೇವಿಸುತ್ತೆ. ಇನ್ನು ಕೆಂಪು ಹುಳುಗಳಿಗೆ ಬದುಕಲು ತೇವಾಂಶದ ಅವಶ್ಯಕತೆ ಇದೆ. ಎರೆಹುಳ ನೋಡಿರ್ಬೋದು, ಮಣ್ಣಲ್ಲಿರುತ್ತೆ ಅಲ್ವಾ? ತೇವಾಂಶ ಇದ್ದಲ್ಲಿ ಎರೆಹುಳು ಇರುತ್ತೆ.
ಎರೆಗೊಬ್ಬರ ಮಾಡುವುದರಿಂದ ದುಬಾರಿಯಾದ ರಾಸಾಯನಿಕ ಗೊಬ್ಬರ ಮತ್ತು ತಿಪ್ಪೆ ಗೊಬ್ಬರಗಳನ್ನು ಮಾರುಕಟ್ಟೆಯಿಂದ ಖರೀದಿಸುವ ಬದಲಾಗಿ ಸಾಕಷ್ಟು ಹಣವನ್ನು ಉಳಿತಾಯ ಮಾಡಬಹುದು. ಆಯ್ತಾ? ಇನ್ನು ಕಾಗದದ ಮರುಚಕ್ರೀಕರಣ. ಕಾಗದವನ್ನು ಮರುಚಕ್ರೀಕರಣ ಮಾಡಿ ಉಪಯುಕ್ತ ಉತ್ಪನ್ನಗಳನ್ನ ಪಡೆಯಬಹುದು. ಈ ರೀತಿ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು ನೋಡಿ. ಕಾಗದಗಳನ್ನು ಉಪಯೋಗಿಸಿ ಎಷ್ಟು ರೀತಿಯ ಹೊಸ ಉತ್ಪನ್ನನ ತಯಾರಿಸಿದ್ದಾರೆ ಅಲ್ವಾ? ಹೀಗೆ. ಇನ್ನು ಪ್ಲಾಸ್ಟಿಕ್ಗಳು. ಕೆಲವು ಬಗೆಯ ಪ್ಲಾಸ್ಟಿಕ್ಗಳನ್ನು ಮರುಚಕ್ರೀಕರಣ ಮಾಡಬಹುದು. ಆದರೆ ಎಲ್ಲಾ ಪ್ಲಾಸ್ಟಿಕ್ಗಳನ್ನು ಮರುಚಕ್ರೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ಲಾಸ್ಟಿಕ್ಗಳನ್ನು ನಮ್ಮ ದಿನನಿತ್ಯ ಬಳಕೆಯ ವಸ್ತುಗಳಲ್ಲಿ ಬಳಸುತ್ತೇವೆ, ಹೌದಲ್ವಾ? ಪ್ಲಾಸ್ಟಿಕ್ನ ಅತಿ ಬಳಕೆಯಿಂದ ಸಮಸ್ಯೆಗಳು ಸೃಷ್ಟಿಯಾಗ್ತವೆ. ನಾವು ಆಹಾರವನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ಸಂಗ್ರಹಿಸ್ತೇವೆ. ಆದರೆ ಹೀಗೆ ಪ್ಲಾಸ್ಟಿಕ್ನಲ್ಲಿ ಸಂಗ್ರಹಿಸಿದ ಆಹಾರ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಯಾಗತ್ತೆ, ತಿಳಿತಾ? ಆದ್ರಿಂದ ಪ್ಲಾಸ್ಟಿಕ್ಗಳ ಬಳಕೆ ಸ್ವಲ್ಪ ಕಡಿಮೆ ಮಾಡಬೇಕು. ಇನ್ನು ಪ್ಲಾಸ್ಟಿಕ್ಗಳ ಅತಿ ಬಳಕೆಯನ್ನು ಕಡಿಮೆ ಮಾಡಲು ಮತ್ತು ಕಸವನ್ನು ನಿರ್ವಹಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಯಾವುದು? ನಾವು ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗದಂತೆ ಎಷ್ಟು ಸಾಧ್ಯವೋ ಅಷ್ಟು ಚೀಲಗಳನ್ನು ಮರುಬಳಕೆ ಮಾಡಬೇಕು. ಆಯ್ತಾ? ಕಾಗದದ ಚೀಲಗಳನ್ನು ಬಳಸುವಂತೆ ಅಂಗಡಿಯವರನ್ನು ನಾವು ಒತ್ತಾಯಿಸಬೇಕು. ನಾವು ಖರೀದಿ ಮಾಡಲು ಹೋಗುವಾಗ ಬಟ್ಟೆ ಅಥವಾ ಗೋಣಿ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು, ತಿಳಿತಾ? ಇನ್ನು ತಿಂಡಿ ತಿನಿಸುಗಳನ್ನು ಸಂಗ್ರಹಿಸಲು ನಾವು ಪ್ಲಾಸ್ಟಿಕ್ ಚೀಲಗಳನ್ನ ಬಳಸಬಾರ್ದು. ಇನ್ನು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಿದ ನಂತರ ಎಲ್ಲೆಂದರಲ್ಲಿ ನಾವು ಬಿಸಾಡಬಾರ್ದು. ಇನ್ನ ಪ್ಲಾಸ್ಟಿಕ್ ಚೀಲ ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಎಂದೂ ಸುಡಬಾರದು, ತಿಳಿತಾ? ಇನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ನಾವು ಕಸವನ್ನು ಹಾಕಿ ಬಿಸಾಡಬಾರ್ದು. ನಾವು ಮನೆಯಲ್ಲಿ ಎರೆಗೊಬ್ಬರವನ್ನು ಬಳಸಬೇಕು ಮತ್ತು ಅಡಿಗೆ ತ್ಯಾಜ್ಯವನ್ನು ಉಪಯುಕ್ತವಾಗುವಂತೆ ನಿರ್ವಹಿಸಬೇಕು. ನಾವು ಕಾಗದವನ್ನು ಮರುಚಕ್ರೀಕರಣಗೊಳಿಸಬೇಕು ಹಾಗೂ ನಾವು ಕಾಗದದ ಎರಡೂ ಬದಿಗಳನ್ನು ಬರೆಯಲು ಬಳಸಬೇಕು. ಇನ್ನ ಕಚ್ಚಾ ಕೆಲಸಕ್ಕಾಗಿ ಸ್ಲೇಟ್ ಅನ್ನು ಅಥವಾ ನೋಟ್ ಪುಸ್ತಕದಲ್ಲಿ ಬಿಟ್ಟಿರುವ ಖಾಲಿ ಕಾಗದದ ಹಾಳೆಯನ್ನು ಬಳಸಬೇಕು. ವಿವಿಧ ಬಗೆಯ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲು ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಇತರರು ಸೂಕ್ತವಾದ ಅಭ್ಯಾಸಗಳನ್ನು ಪಾಲಿಸುವಂತೆ ಮಾಡಬೇಕು. ಇದಿಷ್ಟು ಮಾಡೋದ್ರಿಂದ ಪ್ಲಾಸ್ಟಿಕ್ಗಳ ಮಿತ ಬಳಕೆ ಮಾಡಬಹುದು ಅಥವಾ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸಬಹುದು ಅಲ್ವಾ? ಹಾಗಾದ್ರೆ ಇವತ್ತಿನ ತರಗತಿನಲ್ಲಿ ಏನೇನ್ ಕಲ್ತ್ವಿ ನೋಡೋಣ ಬನ್ನಿ. ನೀರು ಜೀವಕ್ಕೆ ಅತ್ಯಗತ್ಯ ಅನ್ನೋದನ್ನ ಕಲ್ತ್ವಿ. ಸಾಗರ ಮತ್ತು ಭೂಮಿಯ ನಡುವಣ ನೀರಿನ ಪರಿಚಲನೆಯನ್ನ ಜಲಚಕ್ರ ಅಂತೀವಿ ಅನ್ನೋದನ್ನ ಕಲ್ತ್ವಿ. ಅತಿವೃಷ್ಟಿ ಪ್ರವಾಹವನ್ನು ಉಂಟು ಮಾಡಬಹುದು, ಆದರೆ ದೀರ್ಘಾವಧಿ ಮಳೆಯ ಕೊರತೆಯು ಬರವನ್ನು ತರಬಹುದು ಅನ್ನೋದನ್ನ ನೋಡಿದ್ವಿ. ಗಾಳಿಯು ನಮ್ಮ ಸುತ್ತಮುತ್ತಲೂ ಇದೆ, ನಾವು ಗಾಳಿಯನ್ನು ನೋಡಲು ಸಾಧ್ಯವಿಲ್ಲ, ಆದ್ರೆ ಅನುಭವಿಸಬಹುದು ಅನ್ನೋದನ್ನ ನೋಡಿದ್ವಿ. ಇನ್ನು ಕೆಂಪು ಹುಳಗಳನ್ನ ಬಳಸಿ ಅಡುಗೆ ಕಸನ ಗೊಬ್ಬರ ಮಾಡುವ ವಿಧಾನಕ್ಕೆ ಎರೆಗೊಬ್ಬರ ಮಾಡುವಿಕೆ ಅಂತಾರೆ ಅನ್ನೋದನ್ನ ನೋಡಿದ್ವಿ. ಇನ್ನು ಕಾಗದವನ್ನು ಮರುಚಕ್ರೀಕರಣ ಮಾಡಿ ಉಪಯುಕ್ತ ವಸ್ತುಗಳನ್ನು ಪಡಿಬಹುದು ಅನ್ನೋದನ್ನ ನೋಡಿದ್ವಿ. ಹಾಗೆ ಕಡಿಮೆ ತ್ಯಾಜ್ಯವನ್ನು ನಾವು ಉತ್ಪಾದಿಸಬೇಕು ಮತ್ತು ನಮ್ಮ ಸುತ್ತಮುತ್ತಲಿನಲ್ಲಿ ಹೆಚ್ಚಾಗುತ್ತಿರುವ ಕಸದ ಪ್ರಮಾಣವನ್ನು ನಿರ್ವಹಿಸಲು ದಾರಿಗಳನ್ನ ಕಂಡುಕೋಬೇಕು. ಇನ್ನ ಉಲ್ಲೇಖಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.